ನಮಸ್ಕಾರ. ಬ್ರಹ್ಮಾಂಡ ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಹಿಂದೂಗಳ ಹೊಸ ವರ್ಷ. ಬೇವು ಬೆಲ್ಲವನ್ನ ತಿಂದು ಒಳ್ಳೆ ಮಾತನಾಡು ಅಂತ ಹೇಳುವಂತಹ ಹಬ್ಬ. ಈ ಯುಗಾದಿ ಈ ವರ್ಷ ಹೇಗಿದೆ, ಯುಗಾದಿಯನ್ನು ನಾವು ಹೇಗೆ ಆಚರಣೆ ಮಾಡಬೇಕು, ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲ ಸಿಗುತ್ತೆ, ಹಾಗೆ ಈ ವರ್ಷ ಯುಗಾದಿ ದ್ವಾದಶ ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳನ್ನು ಹೊತ್ತು ತರ್ತಿದೆ, ಯಾವ ರಾಶಿಯವರಿಗೆ ಶುಭ ಫಲ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಬ್ರಹ್ಮಾಂಡ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಹಾಗೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ವಿಶೇಷವಾಗಿರ್ತಕ್ಕಂಥ ಗ್ಯಾರಂಟಿ ಮುಖಾಂತರವಾಗಿ ಭವ್ಯ ಮತ್ತು ನಮ್ಮೆಲ್ಲರ ಶುಭ ಹಾರೈಕೆ ನಿಮ್ಮೆಲ್ಲರ ವೀಕ್ಷಕ ಬಾಂಧವರಿಗೆ. ಗುರುಗಳೇ, ನಾನು ಆಗಲೇ ಹೇಳ್ದಂಗೆ ಯುಗಾದಿ ನಮ್ಮ ಹಿಂದೂಗಳ ಹೊಸ ವರ್ಷ. ನಾವು ಹೊಸ ವರ್ಷ ಆಚರಿಸ್ತೀವಲ್ಲ, ಅದಲ್ಲ ನ್ಯೂ ಇಯರ್ ಅಲ್ಲ, ಈ ಯುಗಾದಿ ನಮ್ಮ ಹೊಸ ವರ್ಷ. ಯುಗಾದಿ ಎಂದು ನಾವು ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡು ಅಂತ ಹೇಳ್ತೀವಿ. ಹಾಗೆ ಯುಗಾದಿ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೇನೆ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಹಾಗಾಗಿ ಈ ವರ್ಷ ವಿಶ್ವಾವಸು ನಾಮ ಸಂವತ್ಸರ ಕಳೆದು ಪರಾಭವ ನಾಮ ಸಂವತ್ಸರ ಶುರು ಆಗ್ತಾ ಇದೆ. ಈ ಸಂವತ್ಸರ ಹೇಗಿದೆ, ಯಾವೆಲ್ಲ ಫಲಾಫಲಗಳನ್ನ ನಮ್ಮ ಮಾನವ ಕುಲಕ್ಕೆ ಹೊತ್ತು ತರ್ತಿದೆ, ಈ ವರ್ಷದ ಯುಗಾದಿ ಫಲ ಹೇಗಿದೆ ಗುರುಗಳೇ? ಎಲ್ಲ ವೀಕ್ಷಕ ಬಾಂಧವರೇ, ದೇವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ವರ್ಷ ತಮ್ಮೆಲ್ಲರಿಗೂ ಪರಾಭವ ಸಂವತ್ಸರ ಅಂದರೆ ಪ್ರತಿ ವರ್ಷ 60 ಸಂವತ್ಸರಗಳಿದೆ. ಒಬ್ಬ ಮನುಷ್ಯ ಬದುಕೋದು 120 ವರ್ಷ, 5 ತಿಂಗಳು, 5 ಕ್ಷಣ, 5 ನಿಮಿಷಗಳು ಕಾಲ ಅಂತ ಹೇಳ್ತೀವಿ. ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 60 ವರ್ಷ ಒಂದು ಸಂವತ್ಸರ ದಾಟಿದ ತಕ್ಷಣ ಸೃಷ್ಟಿ ಪೂರ್ತಿ ಅಂತ ಆಚರಿಸ್ಕೊತೀವಿ. ಹಾಗೆ 120 ವರ್ಷದಲ್ಲಿ ಅರ್ಧ ಸಂವತ್ಸರವಾಗಿ ಇರತಕ್ಕಂಥ 60 ಸಂವತ್ಸರದಲ್ಲಿ ಪರಾಭವ ಸಂವತ್ಸರ ಈ ವರ್ಷ. ಪರಾಭವ ಅಂದರೆ ಏನು? ಸೋಲು ಅಂತ ಅರ್ಥ. ಈ ಸಲ ಅರ್ಥನೇ ಸೋಲು ಅಂತ. ಸೋತು ಗೆದ್ದವನಿಗೆ ಲಾಭ ಇರುತ್ತೆ, ಆದರೆ ಗೆದ್ದು ಸೋತ್ರೆ ಭಾಳ ಕಷ್ಟ. ಜೀವನದಲ್ಲಿ ಬದುಕು ಕೆಡಬಾರ್ದು, ಕೆಟ್ಟು ಬದುಕ್ಬೋದು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಈ ಸಲ ಸೋಲು ಅನ್ನೋದು ಎಲ್ರಿಗೂ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅಂದರೆ ಎಷ್ಟೇ ಗೊತ್ತಿದ್ರೂ ನಮ್ಮ ಕೈಯಲ್ಲಿ ಇರಲ್ಲ. ಏನೇ ಮಾಡಬಹುದು ಅಂದ್ಕೊತಿರೋ ಅದು ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಸೋಲು. ಈ ಒಂದು ಪರಾಭವ ಸಂವತ್ಸರ 1.5 ವರ್ಷ ಅಂತ ಕರಿತೀವಲ್ಲ, ಸಾಧಾರಣವಾಗಿ ಯುಗಾದಿ ಹಬ್ಬಕ್ಕೆ 1 ವರ್ಷ ಅಂತೀವಿ, 1.5 ವರ್ಷ ಅಂತೀವಿ. ಆದರೆ ಆ 1.5 ವರ್ಷ ಅಲ್ಲ, 1.25 ವರ್ಷನೇ ನೀವೆಲ್ಲ ತುಂಬ ಕಷ್ಟಪಡಬೇಕಾದ್ರೆ. ಈ ವರ್ಷದ ರಾಜ ಗುರು, ತದನಂತರ ಮಹಾಮಂತ್ರಿ ಆಗಿರ್ತಕ್ಕಂಥವನು ಸಾಕ್ಷಾತ್ ಕುಜನ ಅಂಗಾರಕನಾಗಿರ್ತಕ್ಕಂಥವನು, ಪರಿಪೂರ್ಣ ರಕ್ಷಾ ಕವಚವಾಗಿರ್ತಕ್ಕಂಥವನು ಸೇನಾಧಿಪತಿ. ಅದೇ ರೀತಿಯಾಗಿ ಕೊನೆಯದಾಗಿ ಸೇನಾಧಿಪತಿ ಆಗಿರ್ತಕ್ಕಂಥ ಈ ಸಲ ಅಂದರೆ ಕುಜನ ಸೇನಾಧಿಪತ್ಯವನ್ನು ವಹಿಸ್ಕೊಂಡಿರೋದು ಯಾರೋ? ರಾಹು. ರೋಗಕಾರಕ, ಜ್ಞಾನಕಾರಕ, ಬುದ್ಧಿ ಇದ್ದರೆ ಬದುಕೋ ಅಂತ ಅರ್ಥ. ಈ ಸಲ ಈ ಸೋಲಿನಲ್ಲಿ ಜೀವನದಲ್ಲಿ ಗುರು ದಾರಿಯನ್ನು ತೋರಿಸ್ತಾನೆ. ಕುಜನ್ ಜೊತೆ ರಾಹು ಇದ್ದರೆ ಆಸ್ಫೋಟಗಳು, ಬೆಂಕಿ ಅಪಘಾತಗಳು, ಗಲಾಟೆ ಘರ್ಷಣೆಗಳು ಇದೇ ಇರುತ್ತೆ. ಗುರು ಫಲಗಳನ್ನು ಕೊಡ್ತಾ ಇದ್ದರೂ ಸಹ ಎಷ್ಟೋ ಜನ ಸ್ವೀಕರಿಸೋಕ್ಕಾಗಲ್ಲ, ಯಾಕೆಂದರೆ ಜ್ಞಾನನೇ ಇರಲ್ಲ. ಆ ಜ್ಞಾನ ಹೇಗೆ ಸ್ವೀಕರಿಸಬೇಕು ಅನ್ನೋ ಕಷ್ಟವೇ ಈ ಸಲ ಗುರುವಾಗಿರ್ತಕ್ಕಂಥ ಅನುಗ್ರಹವನ್ನು ಪರಾಭವ ಸಂವತ್ಸರದಲ್ಲಿ ತಮ್ಮೆಲ್ಲರಿಗೂ ಸೋಲನ್ನು ಉಂಟಾಗ್ತಕ್ಕಂಥ ಅವಕಾಶಗಳು ಬಹಳಷ್ಟಿದೆ. ಆ ಸೋಲಿನಲ್ಲಿ ಗೆದ್ದು ಜೀವಿಸಬೇಕು, ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಜೀವನವನ್ನು ಮಾಡಬೇಕು ಅನ್ನೋದೇ ಈ ಸಲಿಯ ಯುಗಾದಿ ಫಲಾಫಲಗಳು. ನೀವೆಲ್ಲರೂ ಯುಗಾದಿ ಹಬ್ಬಕ್ಕೆ ಧೈರ್ಯವಾಗಿ ಇರತಕ್ಕಂಥದ್ದು, ಅದಲ್ದ ಮೇಲೆ ಅನುಭವಂತರಾಗಿರ್ತಕ್ಕಂಥವ್ರ ಮಾತುಗಳನ್ನ ಕೇಳಬೇಕು, ಒಗ್ಗಟ್ಟಾಗಿ ಜೀವನ ಮಾಡಬೇಕು, ತಂದೆ ತಾಯಿ ಮಾತುಗಳನ್ನು ಕೇಳಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು. ನಾನು ಅನ್ನೋದೇ ಅಯ್ಯೋ ಬಿಡು ಅಂತ ತಾತ್ಸಾರ ಮಾಡೋರು ಹಣೆ ಬರ ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು. ನಿಮ್ಮ ಕರ್ಮವನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ತ್ಯಾಗಮಯವಾಗಿರ್ತಕ್ಕಂಥ ಜೀವನವೇ ಈ ವರ್ಷದ ಸಂವತ್ಸರ ಫಲಾಫಲಗಳು. ಆ ಫಲಾಫಲಗಳಿಗೆ ತ್ಯಾಗ ಮಾಡ್ತೀರಾ, ಜೀವನ ಅನುಭವಸ್ಥರುಗಳಲ್ಲಿ ನಿಮ್ಮ ದೊಡ್ಡ ಹಿರಿಯರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ನಾವು ಜೀವನ ಮಾಡೋದು ಕಲ್ತ್ಕೊತೀರಾ, ಅಥವಾ
ಹಳೇ ಗಂಡನ ಪಾದವೇ ಗತಿ ಅಂತ ನಮ್ಮ ಟ್ರೈನು ಜೀವನ ಹಳೇದಕ್ಕೆ ಹೋಗುತ್ತೆ. ಆದರೆ ನಾವೆಲ್ಲ ಕಲ್ತಿದ್ದೀವಿ. ನೀವು ಹೊಸಬ್ರು ಯಾರು ಕಲ್ದಿದೆ ಇದ್ದವರು ಏನು ಮಾಡಬೇಕು ಅನ್ನೋದು ಆತಂಕದ ಜೀವನ ನೀವೆಲ್ಲ ಸಾಗಿಸ್ಬೇಕಾಗತ್ತೆ. ಇಂಥ ಒಂದು ಜೀವನದಲ್ಲಿ ಎಲ್ಲರ ಗೊಂದಲವನ್ನು ಸರಿತೂಗಿಸೋಕ್ಕೆ ಒಂದಿಷ್ಟಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತೀನಿ. ಅದರಲ್ಲಿ ನೀವುಗಳು ಮಾಡ್ಕೊಳ್ತಾ ಹೋದರೆ ಅನುಕೂಲ ಸಿಂಧು ನಿಮಗಾಗತ್ತೆ. ನಮ್ಮ ಭಾರತದಲ್ಲಿ ಪ್ರತಿಯೊಂದು ಕಡೆ ಗುರುಗಳೇ ಯುಗಾದಿ ಹಬ್ಬವನ್ನು ಬೇರೆ ಬೇರೆ ಹೆಸರುಗಳಿಂದ ಆಚರಣೆ ಮಾಡ್ತಾರೆ. ನಾವು ಇಲ್ಲಿ ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಅಂತ ಆಚರಿಸ್ತೀವಿ. ಬೇವು ಬೆಲ್ಲವನ್ನು ತಿಂದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾತಾಡ್ತೀವಿ. ಹಲವು ಶುಭಾರಂಭಗಳನ್ನ ಯುಗಾದಿ ಹಬ್ಬದಲ್ಲಿ ಮಾಡ್ತೇವೆ. ಸೊ ಯುಗಾದಿ ಆಚರಣೆ ಹೇಗೆ ಮಾಡಬೇಕು? ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬವನ್ನು ನಾವು ಯಾವ ಸಮಯದಲ್ಲಿ ಹೇಗೆ ಆಚರಣೆ ಮಾಡಬೇಕು? ಯಾಕಂದರೆ ಎಲ್ರಿಗೂ ಗೊತ್ತಿರಲ್ಲ, ಹೊಸ ಬಟ್ಟೆ ಹಾಕೊಳ್ಳೋದಷ್ಟೇ ಯುಗಾದಿ ಹಬ್ಬ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಯುಗಾದಿ ಹಬ್ಬದ ಆಚರಣೆ ಹೇಗೆ ಮಾಡಬೇಕು, ವಿಧಿವಿಧಾನ ಹೇಗೆ? ಸಾಧಾರಣವಾಗಿ ಭವ್ಯ ಎಲ್ಲರಿಗೂ ಹಬ್ಬಗಳಿಗೆ ಪ್ರತಿ ಸಲ ಟಿ ವಿ ಮಾಧ್ಯಮಗಳ ಮುಖಾಂತರ ಎಲ್ಲ ಮಾಧ್ಯಮದ ಮುಖಾಂತರ ತಿಳಿಸ್ಬಿಟ್ಟಿರ್ತೀವಿ. ಏನು ಅಂದರೆ ಎಲ್ಲರೂ ತಿಳಿಸಿರ್ತಾರೆ, 108 ಜನ 1000 ಜನ ಹೇಳಿರ್ತಾರೆ. ಅದೇ ಸಲ ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಕೆಲವರು ಮುಗ್ಧರು ಗೊತ್ತಾಗಲ್ಲ, ಹೇಗೆ ಮಾಡೋದು ಗೊತ್ತಿಲ್ಲ, ಎಷ್ಟು ಸಲ ಹೇಳಿದ್ರು ಪಾಪ ಜ್ಞಾಪಕ ಬರಲ್ಲ. ಕೆಲವರು ಬೇಕಾಬಿಟ್ಟು ನಾವೇನು ಹಬ್ಬ ಮಾಡಲ್ಲ ಬಿಡ್ರಿ ಅನ್ನೋದು. ಕೆಲವರು ಹೊಸದಾಗಿ ಇನ್ಮೇಲೆ ಮಾಡೋಕ್ಕೆ ಶುರು ಮಾಡಬೇಕು, ಪಕ್ಕದ ಮನೆ ಶಾರದಮ್ಮನವ್ರು ಮಾಡ್ತಾರೆ, ಕೃಷ್ಣಮೂರ್ತಿ ಮನೆಯವ್ರು ಮಾಡ್ತಾರೆ ಅಂಥೇಳಿ ಶುರು ಮಾಡ್ತಾರೆ. ಸೊ ಹೀಗೆ ಮಾಡೋವಂಥ ಜೀವನವಾಗ ಹೊಸ ಹಬ್ಬಗಳನ್ನು ಬೇವು ಬೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಬಗ್ಗೆ. ಏನು ಅಂದರೆ ಎಷ್ಟೋ ಜನ ದೊಡ್ಡ ಶಿಖಾಮಣಿಗಳಿದ್ದಾರೆ, ಬೇವು ಬೆಲ್ಲ 2 ಮಾತ್ರ ತೊಗೋಬೇಕೇ ಹೊರತು ಬೇವು ಬೆಲ್ಲದ ಜೊತೆ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಅಂತ ಎಲ್ಲೂ ಇಲ್ಲ. ಏನು ಮಾಡ್ತಾರೆ, ಹುರ್ಗಡ್ಲೆ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಖಾರ ಮಾಡ್ಕೋಬೇಕು ಅಂತ ಸಪ್ ಮಾಡಬೇಕು ಅಂತ ತಿಂತಾರೆ. ಅದೆಲ್ಲ ಸುಳ್ಳು. ಯಾವ ಇಲ್ದಿರೋ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬೆಲ್ಲ ಅಂದರೆ ಶನಿ, ಜ್ಞಾಪಕ ಇಟ್ಕೊಳ್ಳೋದು. ಸಿಹಿ ಬಂದು ಶನಿ. ಆ ಶನೇಶ್ವರನಿಗೆ ಫಸ್ಟು ಬೇವು ಬೆಲ್ಲ ಹಬ್ಬವನ್ನು ಜಗತ್ತಿಗೆ ಕೊಟ್ಟವರು ನಾರದ ಮಹಾಮುನಿ. ಅದಕ್ಕೆ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ. ಗುರು ಮತ್ತು ಸಾಧು ಎರಡೂ ಯಾರಾದರೂ ಇದ್ದರೆ ಅದು ಜೀವನದಲ್ಲಿ ಸಾಕ್ಷಾತ್ ನಾರದ ಮಹಾಮುನಿ ಮಾತ್ರ. ಅದಕ್ಕೆ ಭೂಲೋಕ ಸ್ವರ್ಗದಲ್ಲಿ ನಾರದ ಮಹಾಮುನಿ ಸಾಧುಗಳಾಗಿ ಗುರುಗಳಾಗಿ ಜಗತ್ತನ್ನು ದಾರಿ ತೋರಿಸ್ತಾ ಮಧ್ಯೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ನಮ್ಮನ್ನು ಕುಟಿಲತನಕ್ಕೆ ಪರಿವರ್ತನೆ ಮಾಡ್ತಾ ಜೀವನ ಹೀಗೆ ಸಾಗಿಸ್ಬೇಕು ಅಂತ ಜಗತ್ತು ಪೂರ್ತಿ ತೋರಿಸ್ಕೊಟ್ಟವರು ಸಾಕ್ಷಾತ್ ನಾರದ ಮಹಾಮುನಿ. ಅವರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಶನೇಶ್ವರ ಸಾಕ್ಷಾತ್ ಬೆಲ್ಲ ಅಂದರೆ ಸಿಹಿ, ಬೇವು ಅಂತಕ್ಕಂಥದ್ದು ಶುಕ್ರ ಸಾಕ್ಷಾತ್ ಲಕ್ಷ್ಮಿ.